ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಪ್ಪ, ನಾನೀಗ ನಿಮ್ಮನ್ನಲ್ದೆ ಯಾರನ್ನ ನಂಬಲಿ? ನನ್ನವರು ಅಂದ್ಕೊಂಡವರೆಲ್ಲ ನನ್ನ ಹೀಯಾಳಿಸ್ತಾ ಇದ್ದಾರೆ. ನೀವು ಹೇಳಿದ ನಿಜ, ನಾವು ಮೊದಲು ದುಡ್ಡು ಮಾಡಬೇಕು. ಇದು ಮಾತು ಅಂದರೆ ನೋಡವಿ, ನಿಂಗೆ ಯಾವ ರಿಸ್ಕು ಇಲ್ಲ, ನೀನು ಕಷ್ಟಪಡಬೇಕಾಗಿಲ್ಲ. ನಾನು ಕೊಡೋ ಪೇಪರ್ಸಲ್ಲಿ ಸೈನ್ ಮಾಡು, ಆ ಸೈನೇ ನಿಂಗೆ ಲಾಭ ತಂದುಕೊಡುತ್ತೆ. ಅವಿ, ಇದಕ್ಕೆಲ್ಲ ಸೈನ್ ಮಾಡಿದ್ರೆ ಸಾಕು. ಪಪ್ಪ ಈಗಲೇನಾ? ಟೈಮ್ ಇಸ್ ಮನಿ ಮೈ ಡಿಯರ್. ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ತಿಂಗಳ ಲೆಕ್ಕದಲ್ಲಿ ದುಡಿಯಲ್ಲ, ನಿಮಿಷದ ಲೆಕ್ಕದಲ್ಲಿ ದುಡಿತಾರೆ. ಸೊ ನೀ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಈ ಪೇಪರ್ ಸೈನ್ ಮಾಡು. ಯಾರಿಗೆ ಗೊತ್ತು, ಇಲ್ಲಿಂದ ಮುಂದೆ ನಿಮಿಷಕ್ಕೂ ನೀನು ಲಕ್ಷ ದುಡಿಬೋದು. ಮಾವ, ನನ್ನ ಫ್ರೆಂಡ್ ಒಬ್ಳು ರಿಯಲ್ ಎಸ್ಟೇಟಲ್ಲಿ ಇದ್ದಾಳೆ. ಏರ್ಪೋರ್ಟ್ ರೋಡಲ್ಲಿ ಒಂದು ಲೇಔಟ್ ಡೀಲ್ ಮಾಡ್ತಿದ್ದಾಳೆ. ಅಲ್ಲಿ ಸೈಟ್ಗಳೆಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇದೆಯಂತೆ. ಅವ್ರು ಏನು ಮಾಡ್ತಾರೆ ಅಂದರೆ 1 ಕೋಟಿ ಇನ್ವೆಸ್ಟ್ ಮಾಡಿ 10 ಲಕ್ಷದ್ದು 10 ಸೈಟ್ ತಗೊಳ್ತಾರೆ. 6 ತಿಂಗಳು ಕಳೆಯೋಷ್ಟರಲ್ಲಿ ಒಳ್ಳೆ ರೇಟ್ ಬಂದಿರತ್ತಂತೆ. ಆಮೇಲೆ ತಿಂಗಳಿಗೊಂದು ಸೈಟ್ ಮಾರ್ತಾರೆ. 10 ಸೈಟ್ ಮಾರೋಷ್ಟರಲ್ಲಿ 1.5 ಕೋಟಿ ದುಡ್ಡು ಆಗಿರತ್ತಂತೆ. 100 ರೂಪಾಯಿಗೆ 50 ರೂಪಾಯಿ ಲಾಭ ಮಾವ. ಮಾವ, ನಾವ್ಯಾಕೆ ಈ ರೀತಿ ಸೈಟ್ ತಗೊಂಡು ಮಾರಬಾರ್ದು? ಭೂಮಿಯಿಂದ ನಿಧಿಯಂತೂ ಸಿಗ್ಲಿಲ್ಲ, ಆದ್ರೆ ಭೂಮಿಯಿಂದ ಈ ರೀತಿ ದುಡ್ಡಾದ್ರೂ ಮಾಡ್ಬೋದಲ್ವಾ? ಐಡಿಯಾ ಏನೋ ಸೂಪರ್ ಆಗಿದೆ, ಆದರೆ ನಾವು ಈ ಸೈಟ್ನ ಕೊಂಡ್ಕೊಳ್ಳೋದು, ಮಾರೋದು ಇವೆಲ್ಲ ಮಾಡೋದಕ್ಕೆ ಬಂಡವಾಳ ಬೇಕಲ್ವಾ? ಮಿನಿಮಮ್ ಅಂದ್ರೂ ನಾವು ಒಂದು 5 ಸೈಟ್ ಆದರೂ ಕೊಂಡ್ಕೋಬೇಕು. ಸೈಟ್ಗೆ 10 ಲಕ್ಷ ಅಂದ್ರು 5 ಸೈಟ್ಗೆ 50 ಲಕ್ಷ ರೂಪಾಯಿ ಬೇಕು. 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಈ ಕೈಲಿ ಸೈಟ್ ತಗೊಳ್ಳೋದು, ಆ ಕೈಲಿ ಸೈಟ್ ಮಾರೋದು ಮಾಡ್ತಾ ಇದ್ರು ವರ್ಷಕ್ಕೆ ಮಿನಿಮಮ್ ಅಂದ್ರು ಒಂದು 20-25 ಲಕ್ಷ ದುಡಿಬೋದು ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ. ವರ್ಷಕ್ಕೆ 25 ಲಕ್ಷ, ತಿಂಗಳಿಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ 2.5 ಲಕ್ಷ. ಆಗ ಹೀಗೆ 100-150 ಅಂತ ತಾತಂಗ್ ಕೊಡೋ ಬದಲು ತಾತನ್ನೇ ಕೊಂಡ್ಕೊಳ್ಬೋದು. ಆಹಾ ಆಹಾ, ಸೊಸೆ ಬುದ್ದು, ಒಳ್ಳೆ ಟೈಮಲ್ಲಿ ಒಳ್ಳೆ ಐಡಿಯಾ ಕೊಟ್ಟೆ. ರಿಯಲ್ ಎಸ್ಟೇಟು ಅಂದ್ರೆ ನಮ್ ಗತ್ತೆ ಬದಲಾಗೋಗತ್ತೆ. 10 ಪೆಟ್ಟಿಗೆ 20 ಉಂಗ್ರ, ಕುತ್ತಿಗೆಗೆ ಇಷ್ಟು ದಪ್ಪ ಚಿನ್ನ ಚೈನು. ಆಹಾ, ಯಾರಿಗುಂಟು ಯಾರಿಗಿಲ್ಲ. ಇದೆಲ್ಲ ಆಗ್ಬೇಕು ಅಂದ್ರೆ ನಮಗೆ 50 ಲಕ್ಷ ಬಂಡವಾಳ ಬೇಕು. ಆದ್ರೆ ಅದನ್ನ ಹೇಗೆ ಹೊಂದಿಸೋದು? ಹೌದಲ್ಲ, 50 ಲಕ್ಷ ಬೇಕು. 50 ಲಕ್ಷ ಏನ್ ಮಾಡೋದು? ಸೊಸೆ ಬುದ್ದು, ದತ್ತ, ಈ ಮನೆ ಬೇಡ ಶಾರ್ವರಿ, ಬೇಡ. ಬನ್ನಿ, ಕೂತ್ಕೊ ಬನ್ನಿ. ಮಹೇಶ್ ಅವರೇ, ಏನಿದೆಲ್ಲ? ನಂಗೆ ನಿಜವಾಗ್ಲೂ ಇದೆಲ್ಲ ಇಷ್ಟ ಆಗಲ್ಲ. ಶಾರ್ವರಿ ನನ್ನ ತಂಗಿ ಇದ್ದಾಗೆ, ಅವ್ರ ಕೈಲಿ ಕೆಲಸ ಎಲ್ಲ ಮಾಡಿಸೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕೆ ತಂಗಿ ಸಮಾನ ಅಂತೀರ. ಹಾಗಿದ್ಮೇಲೆ ತಂಗಿ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಮಾಡಲಿ, ಸುಮ್ಮನಿರಿ, ಪಾಪ ಕಳಿಯುತ್ತೆ. ಏನು ಮಾತಾಡ್ತಿದ್ಯಾ ಮಹೇಶ? ಪಾಪ ಕಳೆಯುತ್ತೆ ಅಂದರೆ ಏನರ್ಥ? ಅಣ್ಣ, ಅಂತ ದೊಡ್ಡ ಅರ್ಥಗಳೇನಿಲ್ಲ ಅಣ್ಣ. ಶಾರ್ವರಿ ಒಳ್ಳೆಯವಳು, ಪಾಪದವಳು. ಅವಳಿಗೆ ಗೊತ್ತಿಲ್ಲದೆ ಏನಾದರೂ ಸಣ್ಣ ಪುಟ್ಟ ಪಾಪ ಮಾಡಿದರೆ ಅದು ಕಳೆದೋಗುತ್ತೆ ಅಂತ ಹೇಳಿದೆ ಅಷ್ಟೇ.
ಹಾಗೇನಿಲ್ಲ. ನಮ್ಮ ಶಾರ್ವರಿ ಒಳ್ಳೆ ಮನಸ್ಸಿರೋಳು, ಅವಳಿಗೆ ಪಾಪ ಯಾವತ್ತೂ ಸೋಕಲ್ಲ. ಅಣ್ಣ, ಈ ಪಾಪ ಪುಣ್ಯ ಎಲ್ಲ ಕಣ್ಣಿಗೆ ಕಾಣುವಂಥದ್ದಲ್ಲ. ಈ ಜನ್ಮದಲ್ಲೋ ಹೋದ ಜನ್ಮದಲ್ಲೋ ನಿನ್ನೆ ಮೊನ್ನೆನೋ ಅಥವಾ ಇನ್ಯಾವತ್ತೋ ನಾವು ಪಾಪ ಮಾಡಿರ್ತೀವಿ. ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅನುಭವಿಸ್ಬೇಕಲ್ವಾ ಅಣ್ಣ? ಮಹೇಶ್ ಅವರೇ, ಇತ್ತೀಚೆಗೆ ನೀವು ಏನೇನು ಮಾತಾಡ್ತಿರೋ, ಯಾಕೆ ಮಾತಾಡ್ತಿರೋ, ಅದರಲ್ಲಿ ಏನು ಅರ್ಥ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಗೊತ್ತಾಗತ್ತೆ ಬಿಡಿ, ಅದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ. ಹಲೋ, ಹೌದಾ? ಯಾವಾಗ? ಈ ಕಂಡೀಷನ್ ಹೇಗಿದೆ? ಸರಿ, ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾ ಇರಿ. ನಾನು ಆದಷ್ಟು ಬೇಗ ಹೊರಡ್ತೀನಿ. ಮಾಧವರೇ, ಏನಾಯ್ತು? ಏನಾದರೂ ಸಮಸ್ಯೆನಾ? ಹೌದು ತುಳಸಿ ಅವರೇ, ಡೆಲ್ಲಿಯಲ್ಲಿ ನಮ್ಮ ಬ್ರಾಂಚ್ ಇದೆಯಲ್ಲ, ಅಲ್ಲಿನ ಮ್ಯಾನೇಜರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನಂತೆ. ಯಾಕಣ್ಣ, ಏನಾಯ್ತು? ಸೂಸೈಡಾ? ಆ ಬ್ರಾಂಚಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ಏನು ಅಂತ ಡೀಟೇಲ್ಸ್ ಏನೂ ಗೊತ್ತಾಗಿಲ್ಲ. ಸೂಸೈಡ್ಗೆ ಕಂಪನಿ ಪ್ರಾಬ್ಲಮ್ ಏನೂ ಇಲ್ಲ ಅನಿಸುತ್ತೆ, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು. ಕಂಪನಿಲಿ ಚಿಕ್ಕ ಪುಟ್ಟ ಸ್ಕ್ಯಾಮ್ ಆಗಿರ್ಬೋದು ಅಂತ ಅನುಮಾನ ಇದೆಯಂತೆ. ಆದಷ್ಟು ಬೇಗ ಬಂದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಯಿತು? ಆ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಬರ್ತಿತ್ತಲ್ಲಣ್ಣ, ನಾವು ಫಾಲೋ ಅಪ್ ಮಾಡ್ತಾನೆ ಇದ್ವಿ. ಇಲ್ಲ ಮಹೇಶ, ಇತ್ತೀಚೆಗೆ ನನಗೆ ಡೆಲ್ಲಿಗೆ ಹೋಗೋಕ್ಕಾಗಿಲ್ಲ. ಆಗಾಗ ಹೋಗಿ ಬರಬೇಕಾಗಿತ್ತು. ಸರಿ, ನಾಳೆನೇ ನಾನು ಡೆಲ್ಲಿಗೆ ಹೋಗಬೇಕು. 2-3 ದಿನ ಅಲ್ಲಿ ಇರಬೇಕಾಗ್ಬೋದು. ಎಲ್ಲನೂ ಸೆಟ್ರೇಟ್ ಮಾಡಿನೇ ಬರ್ತೀನಿ. ಏನು, ನೀವು ಡೆಲ್ಲಿಗೆ ಹೋಗ್ಬೇಕಾ? ಅದು 2-3 ದಿನನಾ? 2-3 ದಿನ ಆದರೂ ಆಗ್ಬೋದು, 3-4 ದಿನವೂ ಆಗ್ಬೋದು. ಅಲ್ಲಿ ಕಂಡೀಷನ್ ಹೇಗಿದೆ ಅಂತ ಗೊತ್ತಿಲ್ವಲ್ಲ. ಸರಿ, ನೀವು ಆರಾಮಾಗಿ ಹೋಗಿ ಬನ್ನಿ, ನಾನು ಬಟ್ಟೆ ಜೋಡಿಸ್ತೀನಿ. ತುಳಸಿಯವರೇ, ಬಟ್ಟೆ ಮಾತ್ರ ಅಲ್ಲ, ಫೈಲ್ಸು ತೊಗೊಳೋದಿದೆ. ಬನ್ನಿ, ನಾನು ಬರ್ತೀನಿ. ಏನು ಅಣ್ಣ 3 ದಿನ ಮನೇಲಿರಲ್ಲ ಅಂತ ಖುಷಿ ಪಡ್ತಿದ್ಯಾ? ಇಲ್ಲ, ಅಣ್ಣ ನಾಳೆ ಹೊರಡೋಕ್ಕೂ ಮುಂಚೆನೇ ನೀನು ನಂದಗಿರಿ ರಹಸ್ಯನ ಎಲ್ಲರ ಮುಂದೆ ಹೇಳಬೇಕು. ನಿನ್ನ ತಪ್ಪನ್ನು ನೀನು ಒಪ್ಕೋಬೇಕು. ಅದಕ್ಕೆ ನಾಳೆನೇ ಮುಹೂರ್ತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.